ನೀನು ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಡ್ಡಿ ಬೇರು ಕೀಬಂಚು ದೊಡ್ಡ ಚಾಕ್ಲೇಟ್ ಜ್ಯೂಸ್ ಕೇಕ್ ರೋಸ್ ಓಕೆ ಎಲ್ಲ ಕೊಟ್ಟಿದ್ರು. ಟೆಡ್ಡಿ ಬೇರು ಎಷ್ಟನೇ ಕ್ಲಾಸ್ ಅನ್ಕೊಂಡಿದ್ದೀನಿ ನೀನು? ನನಗೆ ಇಷ್ಟ ನೀನ್ ಕೊಡ್ಬೇಕಿತ್ತು. ನಾನು ಕೇಳ್ದಾಗ ತಂದಿಲ್ಲ ಅಂದ್ರೆ ನೀನ್ ಇದನ್ನೇ ಹೇಳ್ಬೋದೇನೋ, ಇಲ್ಲ ಪ್ರೀತಿ ಅಂತ ಬಾಯಲ್ಲಿ ಹೇಳ್ತೀಯ ಅಂದ್ಬಿಟ್ಟು ಐ ಗೆಸ್ ದಿಸ್. ಸೂಪರ್. ಕ್ಯಾರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಮಾತಾಡಲ್ಲ ಅಂತ ನೋಡಿ ಗೈಸ್ ನನ್ನ ಹತ್ರ. ನನ್ನ ಹತ್ರ ಮಾತಾಡ್ದೆ ಇನ್ಯಾರ ಹತ್ರ ಮಾತಾಡ್ತೀಯಾ? ಒಬ್ಬನೇ ತಿಂತಿದ್ದಲ್ಲ ಅವಾಗ ಗೊತ್ತಾಗ್ಲಿಲ್ವಾ? ನನ್ನ ಜೊತೆ ತಿಂದ ಇನ್ಯಾರ ಜೊತೆ ತಿನ್ನೋದು ತಿನ್ನಂಗೂ ಇಲ್ವಾ ಗುರು? ಶೇರ್ ಮಾಡ್ಕೊಂಡು ತಿನ್ಬೇಕು. ಮನೇಲಿ ನಾನು ಇದನ್ ತಾನೆ. ನೀನ್ ಫೋನ್ ನೋಡ್ತಾ ಇದ್ದಲ್ಲ ಬಿಸಿ. ನಾನ್ ನಿನ್ನೆ ನೋಡ್ತಾ ಇದ್ದೆ ಕತ್ತೆತ್ತಿ ನೀನ್ ತಗೋ ಬರ್ಲಿಲ್ಲ. ಒಂದ್ಸತಿ ನೋಡ್ದೆ ನಾನೇನ್ ಮಾಡ್ತಾ ಇದ್ದೆ, ಎನ್ನು ಎದ್ದೇಳ್ತಾ ಇಲ್ವಲ್ಲ ಅಂತ ನಾನ್ ಕಾಯ್ತಾ ಇದ್ದೆ. ನಿಜ ತಿಂತಾ ಇದ್ದೆ ಒಬ್ನೇ. ಎದ್ದ ತಕ್ಷಣ ಅದ್ ಕಟ್ಟಿಟ್ಬಿಟ್ಟು ಹೊರಡೋಣ ಅಂತ ಅನ್ಕೋತಾ ಇದ್ದೆ. ಗೈಸ್ ಒಬ್ನೇ ನಾನ್ ಒಂದ್ ಚಾಕ್ಲೇಟ್ ತಿಂದು ಸೋಫಾಕ್ ತಗೊಬಂದ್ ಬೇಕಮ್ಮ ಅಂತ ಕೇಳಿ ಒಂದ್ ಪೀಸ್ ಆದ್ರೂ ತಿನ್ನಮ್ಮ ಅಂತ ಬಾಯಿಗೆ ಹಾಕ್ಬಿಟ್ಟು ತಿಂತೀನಿ. ಒಬ್ನೇ ನಿಂತ್ಕೊಂಡ್ ಕಳ್ಳೆಪುರಿ ತಿಂತಾ ಇದ್ದಾನೆ. ಬೇಕಮ್ಮ ಅಂತಾನು ಕೇಳಿಲ್ಲ, ತಗೊಂಡು ಬರ್ಲಿಲ್ಲ ಸೋಫಾಗೆ. ಅಲ್ಲೇ ಆ ಕಿಚನ್ ಅಲ್ಲೇ ನಿಂತ್ಕೊಂಡ್ ತಿಂತವನೆ. ಗೈಸ್ ಹೊರಗಡೆ ಹೊರಡ್ಬೇಕಾಗಿತ್ತು. ನಾವು ಲಾಸ್ಟ್ ಒಂಚೂರು ತಿಂದು ಇಟ್ಟೋಗೋಣ ಅಲ್ಲೇ ಹೊರಡ್ತೀವಲ್ಲ. 4 ಸತಿ ತಿಂದಿದ್ದೆ ನೀನು ನೋಡ್ಕೊಂಡೆ ಸುಮ್ ಕುತ್ಕೊ. 40 ಸತಿ ತಿಂದೆ. ಸರಿನಾ, ಹೋಗ್ಲಿ ಬಿಡಿ ಗೈಸ್. ನಮ್ಮಿಬ್ರು ಇದೆ, ನೀವ್ ಯಾಕೆ ಇದ್ ಮಾಡ್ಕೋತೀರಾ? ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಬ್ಲಾಗ್ ಮಾಡಿ 3 ದಿನ ಆಯ್ತು. ಊರಿಂದ ಬಂದ್ಮೇಲೆ ಬ್ಲಾಗೇ ಮಾಡಿಲ್ಲ. ಹುಷಾರಿಲ್ಲ ಗೈಸ್, ಸ್ವಲ್ಪ ದೃಷ್ಟಿ ಆಗಿದೆ ಅನ್ಸುತ್ತೆ. ದೃಷ್ಟಿ ತೆಗೀರಿ ಎಲ್ರು ಸೇರಿ. ಹುಷಾರೇ ಆಗ್ತಾ ಇಲ್ಲ. ಇನ್ನು ವಾಯ್ಸ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಅಯ್ಯೋ ಯಾಕೆ ಆಯ್ತು ಗುರು? ಇದ್ದಕ್ಕಿದ್ದಂಗೆ ಇಬ್ರಿಗೂ ರಜನಿಗೆ ಬಂದಿತ್ತು, ಆಮೇಲೆ ನನ್ಗೆ ಬಂತು. ಹೋಗ್ತಾನೆ ಇಲ್ಲ. ತುಂಬಾ ಜನಕ್ಕೆ ಬರ್ತಾ ಇದೆ, ಬಟ್ ಏನೋ ವೆದರ್ ಏನೋ ಒಂದು ಗೊತ್ತಿಲ್ಲ. ಕೊರೋನಾ ವೈರಸ್ ಬಂದ್ಬಿಟ್ಟಿದ್ಯಾ ಏನೋ ಗೊತ್ತಿಲ್ಲ ಗೈಸ್. ಸೊ ಇವಾಗ ವೆಲ್ಕಮ್ ಟು ಕಲರ್ ಚಾಲೆಂಜ್ ಬ್ಲಾಗ್. ಎಸ್ ಗೈಸ್, ಎಲ್ಲರೂ ಕಲರ್ ಚಾಲೆಂಜ್ ಮಾಡ್ತಾ ಇದಾರೆ. ನಮಗೂ ನೋಡಿ ಅವತ್ತಿಂದ ಮಾಡ್ಬೇಕಂತ ಅನ್ಕೋತಾ ಇದೀವಿ. ಆದ್ರೆ ಹುಷಾರ್ ತಪ್ಪಿದ್ದು, ಊರಿಗೆ ಹೋಗಿದ್ದು ಎಲ್ಲ ಬಂದಿದ್ದು. ನಾವು ಅನ್ಕೊಂಡಿದ್ ಬ್ಲಾಗ್ಸ್ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ನಾವು ಅನ್ಕೊಂಡಿರ್ತೀವಿ, ಹುಷಾರ್ ತಪ್ತೀವಿ, ಇಲ್ಲ ಎಲ್ಲರ ಊರಿಗೆ ಹೋಗ್ತೀವಿ, ಇಲ್ಲ ತುಂಬಾ ಬಿಸಿ ಇರ್ತೀವಿ, ಮಾಡಕ್ ಲೇಟ್ ಆಗುತ್ತೆ. ಸೊ ಇವತ್ತು ಕಲರ್ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡು ನಾವು ಶಾಪಿಂಗ್ ಹೋಗ್ತಾ ಇದೀವಿ. ಎಸ್, ಶಾಪಿಂಗ್ ಹೋಗಿ ಅಂದ್ರೆ ಪೂರ್ತಿ ಶಾಪಿಂಗ್ ತೋರ್ಸಕ್ಕಾಗಲ್ಲ, ಬಿಕಾಸ್ ನಿಮ್ಗೆಲ್ಲ ಮುಂಚೆನೆ ಸೀಕ್ರೆಟ್ ರಿವೀಲ್ ಆಗ್ಬಿಡುತ್ತೆ. ಆಮೇಲೆ ನಾನು ಸಚಿನ್ ಗೊತ್ತಾಗತ್ತರ ಶಾಪಿಂಗ್ ಮಾಡಲ್ಲ, ಸಚಿನ್ ನನಗೆ ಗೊತ್ತಾಗತ್ತರ ಶಾಪಿಂಗ್ ಮಾಡಲ್ಲ. ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ, ಶಾಪಿಂಗ್ ಹೋಗ್ತಾ ಇದೀವಿ. ಅಂಡ್ ಜೊತೆಗೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೈಸ್. ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಎಸ್, ಫಸ್ಟ್ ಮಠಕ್ಕೆ ಹೋಗಿ ಆಮೇಲೆ ಶಾಪಿಂಗ್ ಹೋಗ್ತೀವಿ. ಸೊ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಗೈಸ್. ನಾವಿವಾಗ ಕೆಡಿ ರೋಡಲ್ಲಿ ಇರೋ ರಾಯರ ಮಠಕ್ಕೆ ಬಂದಿದ್ದೀವಿ. ಗುರುವಾರ ಇವತ್ತು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡುವ ಅಂತ. ತುಂಬ ಜನ ನೋಡಿರ್ತೀರ ಕೆಡಿ ರೋಡಲ್ಲಿ. ನಾನಿಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಒಂದ್ಸತಿ ಬಂದಿದ್ದೆ, ಫುಲ್ ರಶ್ ಇತ್ತು, ದರ್ಶನ ಮಾಡೋಕ್ಕಾಗಿಲ್ಲ. ದರ್ಶನ ಮಾಡೋಕ್ಕಾಗಿರ್ಲಿಲ್ಲ. ಗೈಸ್ ನಾವೀಗ ರಿಲಯನ್ಸ್ ಫ್ಯಾಷನ್ ಆರ್ಟ್ ಅಂತೀನಿ ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೀವಿ. ಇಲ್ಲಿ ಸಿಗುತ್ತಾ ಏನೇನು ಬೇಕು ಅದೆಲ್ಲ ಗೊತ್ತಿಲ್ಲ. ಏನು ತಗೋಬೇಕು ಅನ್ಕೊಂಡಿದೀವಿ ಎಲ್ಲ ನೋಡೋಣ. ಇಲ್ಲಿ ಏನೇನು ಸಿಗುತ್ತೆ ಅದು ತಗೊಂಡು ಮಿಕ್ಕಿದ್ದು ಬೇರೆ ಕಡೆ ಎಲ್ಲ ಪರ್ಚೇಸ್ ಮಾಡಬೇಕು. ಲಾಸ್ಟಿಗೆ ನಾವು ಮನೆಗೆ ಹೋಗಿ ಕಲರ್ ಚಾಲೆಂಜ್ ಜೊತೆಗೆ ನಿಮಗೆ ಸಿಗ್ತೀವಿ. ಏನೇನು ತಗೊಂಡಿರ್ತೀವಿ, ಸಚಿನ್ ನನಗೆ ಏನೇನು ಕೊಡ್ತೀನಿ, ನಾನು ಸಚಿನ್ಗೆ ಏನೇನು ಕೊಡ್ತೀನಿ ಅಂತ ಐ ಆಮ್ ರಿಯಲಿ ಎಕ್ಸೈಟೆಡ್. ಲೆಟ್ಸ್ ಸಿ. ಒಂದಷ್ಟು ಥಿಂಗ್ಸ್ ಗೊತ್ತಿಲ್ಲ, ಒಳಗೋಗಿ ಡಿಸೈಡ್ ಮಾಡಬೇಕು. ವೆಲ್ಕಮ್ ಬ್ಯಾಕ್ ಟು ಕಲರ್ ಚಾಲೆಂಜ್. ಎಸ್. ಅಂಡ್ ಗೈಸ್ ಏನ್ ಗೊತ್ತಾ, ಎಲ್ಲ ಕಲರ್ ಚಾಲೆಂಜಸ್ ಎಲ್ಲ ಒಂದಷ್ಟು ಬರ್ತಿತ್ತು, ನೋಡಿದೀವಿ. ನೀವು ನೋಡಿರ್ತೀರಾ? ತುಂಬಾ ಏನಂತಾರೆ, ಫನ್ಗೋಸ್ಕರ ತುಂಬಾ ಯೂಸ್ ಮಾಡ್ದಿರೋ ಥಿಂಗ್ಸ್ ಇಲ್ಲ ಏನೋ ಬೇರೆಯವ್ರ ನಮ್ಮಲ್ಲಿ ಜಾಸ್ತಿ ಜನ ಇದ್ರೆ ಓಕೆ, ಇರೋರೇ ಇಬ್ರು, ಇಬ್ರಿಗೂ ಬೇಡದೇ ಅಂತಂದ್ರೆ ಅದಲ್ಲೇ ಬಿದ್ದಿರುತ್ತೆ. ಹೌದು. ಆಮೇಲೆ ನನ್ಗೂ ಮೈಂಡ್ ಅಲ್ಲಿ ಏನೇನೋ ಇತ್ತು, ಯಾವ ಕಲರ್ಸ್ಗೂ ಏನೇನೋ ಕೊಡ್ಬೇಕು ಅಂತೆಲ್ಲ ಇತ್ತು. ಆಮೇಲೆ ನಾವು ಫಸ್ಟ್ ಹೋಗಿದ್ದು ಅಲ್ಲಿ ಮೋರ್ಗೆ. ಸೊ ಸಚಿನ್ ಏನ್ ಹೇಳಿದ್ರು ಅಂದ್ರೆ, ರಿಲಯನ್ಸ್ ಮಾಡ್ಗೆ ಸಚಿನ್ ಏನ್ ಹೇಳಿದ್ರು ಅಂದ್ರೆ, ಏನೋ ತಂದಿ ವೇಸ್ಟ್ ಮಾಡ್ಬೇಡ, ಸುಮ್ನೆ ಅಲ್ಲಿ ಇಡೋದು ಮಾಡೋದು,
ಇಟ್ಟಿ ಕೊಳ್ಸೋದು, ಆಮೇಲೆ ಜಾಗ ತಗೋಲ್ಲ ಅಂತ ವಾರ್ಡ್ರೋಬ್ಗೆ ಹಾಕೋದು, ಯೂಸ್ಲೆಸ್ ವೇಸ್ಟ್ ಮಾಡಾಗಿಲ್ಲ ದುಡ್ಡು, ಯೂಸಬಲ್ ಥಿಂಗ್ಸ್ ಅಂತ ಹೇಳಿದ್ರು. ಸೊ ನಾವು ಫ್ಯಾನ್ಸಿ ಅಂತೆಲ್ಲ ಏನ್ ತಂದಿಲ್ಲ, ಕಲರ್ಸ್ ಅಲ್ಲಿ ಏನ್ ಮ್ಯಾಚ್ ಆಗುತ್ತೆ, ಅಲ್ಲಿ ಏನ್ ಸಿಕ್ತು, ಮನೆಗೆ ಏನ್ ಬೇಕು ಅದನ್ನ ಅಲ್ಲಿ ಏನ್ ನೋಡಿದ್ವಿ, ಏನ್ ಸಿಕ್ತು ಅಂಡ್ ಇವ್ರಿಗೆ ಏನ್ ಇಷ್ಟ ಆಗ್ಬೋದು ಅನ್ನೋ ತರ ನಾನ್ ತಂದಿದ್ದೀನಿ. ನೋಡೋಣ, ನಾನು ಅದೇ ತರ, ನಾನಂತೂ ದುಡ್ಡು ವೇಸ್ಟ್ ಆಗ್ಬಾರ್ದು ಅನ್ನೋ ತರ ತಂದಿದ್ದೀನಿ. ಲೆಟ್ ಸಿ ಯಾವ್ದು ನಂಗೆ ಇಷ್ಟ ಆಗಿಲ್ದೆ ಒಂದಾರು ತಂದಿಲ್ಲ ಅಂದ್ರೆ ನಿಮ್ಗೆ ಮಾಡ್ತೀನಿ ಆಮೇಲೆ ಇಷ್ಟ ಆಗೋದು. ಒಂದಾದ್ರು ಇರುತ್ತೆ ನೋಡುವ. ಸರಿ, ಓಕೆ, ಲೆಟ್ಸ್ ಸ್ಟಾರ್ಟ್. ಸ್ಟಾರ್ಟ್ ಮಾಡೋಣವಾ? ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕಲರ್ ಪಿಂಕ್. ಪಿಂಕಾ? ನಿನಗಂತ ಇದು ಭಾರಿ ಫೇವ್ರೇಟ್. 1 2 3 ಕಣ್ಮುಚ್ಕೋ. ನೀನ್ ಕಣ್ಮುಚ್ಚಿದ್ರೆ ನಾನು ಕಣ್ಮುಚ್ಚಿಲ್ಲ. ನಂದು ಫೇವ್ರೇಟ್. ನಿನ್ ಫೇವ್ರೇಟ್ ತಾನೇ ಇದು ಗೈಸ್. ಯಾವಾಗ ನಾರ್ಮಲ್ ಸಾಲ್ಟ್ ತಗೊಂಬ ಬೇಡ ಅಂದ್ರೆ ನಂಗೆ ಪಿಂಕ್ ಸಾಲ್ಟೇ ಬೇಕು, ರಾಕ್ ಸಾಲ್ಟೇ ಬೇಕು, ಇದೇ ಬೇಕು ಅಂತಿದ್ದ. ಅಡಿಗೆಗೆ ಹಾಕೋದು ಎಲ್ಲರಿಗೂ ಸೇರಿಸಿ ತಿನ್ನೋದು. ನಿಮ್ಗೆ ಇಷ್ಟ ತಾನೇ ಇದು ಯೂನಿಫಿಕ್, ಅದಕ್ಕೆ ತಗೊಂಡ್ಬಂದಿರೋದು. ಬಿಸ್ಕೆಟ್ನ ನಾನು ತಿಂತೀನಿ. ಊಟಕ್ಕೆ ಹಾಕ್ರೆ ಊಟಕ್ಕೋಸ್ಕರ ತೆಗೀನಿ. ಊಟ ಇಂಪಾರ್ಟೆಂಟ್ ಲೈಫಲ್ಲಿ. ನಾನು ಎಲ್ಲ ಬಿಸಾಕೊಂಡು ಹೊಂಟೋಗ್ತೀನಿ ಅಷ್ಟೇ. ನನ್ನ ಬಿಸ್ಕೆಟ್ ಸಿಕ್ತು. ನನಗೆ ಈ ತರ ಡ್ರೈ ಫ್ರೂಟ್ಸ್ ಇರೋ ಬಿಸ್ಕೆಟ್ ಎಲ್ಲ ಇಷ್ಟ. ಪಿಂಕ್ ಸಾಲ್ಟ್ ಗೈಸ್, ಪರವಾಗಿಲ್ಲ. ನೆಕ್ಸ್ಟ್ ನೋಡೋಣ, ಏನೋ ತಂದಿರ್ತಾರೆ. ತಂದಿರ್ತೀನಿ. ಮನೆಗೆ ಏನ್ ಬೇಕು ಆ ಥರ ತಂದಿರ್ತೀನಿ. ನೆಕ್ಸ್ಟ್ ನೀನು ಹೇಳು, ಯಾಕಂದ್ರೆ ನೆಕ್ಸ್ಟು ಎಲ್ಲೋನಾ? ಕಣ್ಮುಚ್ಕೋ, ನಾನು ಕಣ್ಮುಚ್ಚಿದ್ದೀನಿ. 1 2 3 ಗೋ. ಮನೆಗೆ ಮನೆಯೇ ಮಂತ್ರಾಲಯ. ಇವತ್ತು ರಾಘವೇಂದ್ರ ಮಠಕ್ಕೆ ಹೋಗಿದ್ದಾನೆ. ಮನಸ್ಸೇ ದೇವಾಲಯ. ಫ್ಯಾಮಿಲಿ ಪ್ಯಾಕ್. ನಾನು ಫ್ಯಾಮಿಲಿ ಮ್ಯಾನ್ ಆಗಿದ್ದೀನಿ ಗೈಸ್. ಸೊ ಸೀರಿಯಸ್ ಬೈಯರ್ ಆಗಿ ನಾನು ಫ್ಯಾಮಿಲಿ ಪ್ಯಾಕ್ ಮೆಸ್ ವಾಕ್ ಟೂತ್ ಪೇಸ್ಟ್ ಅನ್ನು ತಂದಿದ್ದೇನೆ. ನೀನು? ಇದು ಓಟ್ಸ್ ಗೈಸ್, ಇಬ್ರು ತಿಂತೀವಿ ಚೆನ್ನಾಗಿ. ಅಂಡ್ ಓಟ್ಸ್ ಖಾಲಿ ಆಗೋ ತರ ಇತ್ತು, ಅದಕ್ಕೆ ತಗೊಂಡ್ಬಿಟ್ಟೆ. ಆಲ್ಮೋಸ್ಟ್ ಖಾಲಿ. ಅಂಡ್ ದಿಸ್ ಈಸ್ ಗುಡ್. ಎರಡು ತಿನ್ನಕ್ ಕೊಟ್ಟಿದ್ದೀನಿ ನಾನು. ನಾಳೆಯಿಂದ ಅಲ್ಲುಜಿದ್ರೆ ನಿಮ್ಗೆ ನಾನೇ ಕರ್ಕೋಗಿ ಅಲ್ಲಿಸ್ತೀನಿ. ಎರಡು ತಿನ್ನೋ ತರ ಕೊಟ್ಟಿದ್ದೀನಿ ನಾನು. ಟೂತ್ ಪೇಸ್ಟ್ ಖಾಲಿ ಆಗಿತ್ತು ಅಲ್ವಾ? ಓ, ನೀವ್ ತಿನ್ನೋ ತರ ಬೇಕಾ? ಇನ್ನು ತಿನ್ಬೋದ್ಮಾ? ಎಲ್ಲೋ ಡನ್. ಸರಿ, ನೆಕ್ಸ್ಟ್ ನಾನು ಹೇಳ್ತೀನಿ. ನೀನೇ ಹೇಳ ಕಲರ್. ಬ್ಲೂ. ಬ್ಲೂನಾ? ಕನ್ನಿಸ್ತ್ಯಾ? ನೋಡಿಲ್ಲ ನಿಮಗೆ. 1 2 3 ಗೋ. ನನ್ ಕೂದಲು ಉದುರ್ತೈತೆ, ನನ್ ಕೂದಲು ಪ್ರಾಬ್ಲಮ್ಮು, ನನ್ ಬಾಣ್ಲೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಗೈಸ್ ಅವಾಗ. ಅದಕ್ಕೆ ಇವಳು ತಂದಿರೋದು ಇನ್ನು ಓಪ್ಲೆಸ್. ನಾನು ಫಸ್ಟ್ ನಾನು ಹೇಳ್ಬಿಡ್ತೀನಿ. ಅದಕ್ಕೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನ ತಂದಿದ್ದೇನೆ. ನಾನು ಬಾತ್ರೂಮ್ ಸ್ವಲ್ಪ ಕಲೀಸಾಗಿದೆ, ಸಚಿನ್ ಬಾತ್ರೂಮ್ ತೊಳಿಲಿ ಅಂತ ಇದು ತಂದು ಕೊಟ್ಟಿರೋದು. ನೋಡಿ ಗೈಸ್, ಇದೆರಡರಲ್ಲಿ ಯಾವ್ದು ಬೆಟರ್ ನೀವ್ ಹೇಳಿ. ನಾಳೆ ಬಾತ್ರೂಮ್ ತೊಳೆದ್ಬಿಡು. ನಾಳೆ ನೀ ತಲೆಗೆ ಎಣ್ಣೆ ಹಚ್ಕೊಡ್ತೀಯ? ಹಚ್ಕೋತೀನಿ. ಬಾತ್ರೂಮ್ ತೊಳೆದ್ಬಿಡು ಪ್ಲೀಸ್. ನಾನೇ ಚಾಲೆಂಜ್ ಕೊಟ್ಟು ನಾನೇ ಸಿಗಾಕೊಂಡೆ. ಇರ್ಲಿ ಅಂದ್ರು ಪರವಾಗಿಲ್ಲ, ಬೇಕು ದುಡ್ಡು ವೇಸ್ಟ್ ಮಾಡದೆ ಇತ್ತಂದೋಡಲ್ಲ. ವೆರಿ ಗುಡ್, ನೋ ಪ್ರಾಬ್ಲಮ್. ನಾನು ಪರ್ಫ್ಯೂಮ್ ಗಿಫ್ಟ್ ತಂದಿದ್ದೆ. ಏನ್ ಮಾಡ್ತಿದ್ದೆ? ಪರ್ಫ್ಯೂಮು, ಟೆಡಿ ಬೇರು, ಕೀ ಬಂಚು. ಸದ್ಯ ನಮ್ಮ ಮನೆ ಶೋ ಕೇಸ್ ಇಲ್ಲ. ಫಸ್ಟ್ ಆಫ್ ಆಲ್ ಟಿವಿ ಯೂನಿಟಲ್ಲಿ ಆಗಲೇ ಜಾಗ ತುಂಬಿದೆ. ಕಳಿಸ್ತಾ ಇದ್ದೆ. ಬ್ಲೂ ಮುಗ್ದೋಯ್ತಾ? ಅಷ್ಟೇನಾ? ಬ್ಲೂ ಮುಗ್ದೋಯ್ತಾ ತಂದಿದ್ಯಾ? ಸದ್ಯ ಒಂದಾರ ತಿನ್ನಕ್ ಕೊಟ್ಟ. ಥ್ಯಾಂಕ್ ಯು. ಬ್ಲೂ ನೀ ನೋಡು ಗೈಸ್, ಕಂಜೂಸಿ ಹೊಡಿ. ಒಂದೊಂದೇ ಐಟಮ್ ತಂದಿದ್ದು. ನಾನು ಒಂದೇ ಕಲರ್ 2 ಐಟಮ್ ತಂದಿದ್ದು. ಥ್ಯಾಂಕ್ ಯು. ಅಂದ್ರೆ ನಂಗೆ ಇಷ್ಟ ಆಗಿರೋ ರೋಸ್ಟೆಡ್ ಆಲ್ಮಂಡ್ ಚಾಕ್ಲೇಟ್ ತಂದಿದ್ದೆ, ಡೈರಿ ಮಿಲ್ಕ್. ಇದು ಒಂದೇ ಗೈಸ್ ಚೆನ್ನಾಗಿರೋ ತಂದಿರೋದು ಇಲ್ಲಿ ತನಕ, 4ನೇದ್ರಲ್ಲಿ. ನಾನು ತಿನ್ಬೋದಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ಕಲರ್ ಹೇಳಿ. ಯಾವ ಕಲರ್? ನೆಕ್ಸ್ಟ್ ಕಲರ್ ವೈಟ್. ರೆಡಿ? ಕಣ್ಮಿಸ್ಕೋ. 1 2 3 ಗೋ. ಓಕೆ, ಫಾರ್ ಲೈಫ್. ಪ್ರೋಟೀನ್ ಇಂಪಾರ್ಟೆಂಟ್. ನಂಗೆ ಇಷ್ಟ ಆಯ್ತು. ಮೊಟ್ಟೆ ದಿನ ಬೆಳಗ್ಗೆ ಆದ್ರೆ ಏನಿಲ್ಲ ಅಂದ್ರೆ ಮೊಟ್ಟೆ ಆಮ್ಲೆಟ್ ಇಲ್ಲ ಮೊಟ್ಟೆ. ಅವಳೇ ಅಕ್ಸೆಪ್ಟ್ ಮಾಡ್ಕೊಳ್ರಿ ಗೈಸ್. ಅವ್ನು ಏನ್ ಕೊಟ್ರಿಗೂ ಖುಷಿಯಿಂದ ಸ್ವೀಕರಿಸ್ಬೇಕು.
ಇಲ್ಲಾಂದ್ರೆ ನಾನು ಬೇಜಾರಾಗ್ಬಿಡುತ್ತೆ ಅಂತ ಅವಳೇ ಡಿಸೈಡ್ ಮಾಡ್ಕೊಬಿಟ್ರು. ಮೊಟ್ಟೆ ಇಸ್ ಗುಡ್ ಗೈಸ್, ಇಷ್ಟ ಆಯ್ತು. ಹಾಲು ನಾನು ಹಾಲಕ್ಕೆ ತಂದೆ ಅಂದ್ರೆ ಓಟ್ಸ್ ತಂದಿದ್ದಲ್ಲ, ಸೊ ಓಟ್ಸ್ ಮಾಡ್ಕೊಳಕ್ ನಾವ್ ಇದೇ ಹಾಲು ಯೂಸ್ ಮಾಡ್ಕೊಳ್ಳೋದು. ಸೊ ಸಚಿನ್ ಜಾಸ್ತಿ ಓಟ್ಸ್ ತಿಂತಾರೆ, ಅದಕ್ಕೋಸ್ಕರ ನಾನು ಹಾಲು ತಂದೆ. ಒಳ್ಳೆ ಗೃಹಿಣಿ ತರ ಯೋಚನೆ ಮಾಡಿ. ಎರಡು ಪ್ರೋಟೀನ್ ಸೋರ್ಸ್ ತರನೇ ಆಯ್ತು. ಬೆಳಿಗ್ಗೆ ಇದು ಓಟ್ಸು, ಇದು ಮೊಟ್ಟೆ ಇದ್ದೇ ಇರುತ್ತೆ. ಸೊ ಇದೇ ತಂದೆ ನಾನು. ನೋಡಿದ್ರಲ್ಲಿ ವೈಟ್ ಅದೇ ಇನ್ ಟಿಕ್ ಟ್ಯಾಕ್ ಅದೇನೋ ತಗೊಂಡ್ರೆ ಎಲ್ಲ ಜಾಸ್ತಿ ತಿನ್ನಲ್ಲ ಅಂತ ಇದು ತಗೊಂಡ್ಬಂದೆ. ಗುಡ್ ಚಾಯ್ಸ್. ಓಕೆ, ನೆಕ್ಸ್ಟ್ ಹೇಳು. ನೆಕ್ಸ್ಟ್ ರೆಡ್. ಓಕೆ, ಕಪಲ್ ಗೋಲ್ಸ್ ಮಾಡ್ತೀನಿ ಈಗ. 1 2 3 ಗೋ. ವಾಶ್ರೂಮ್ ವಾಶ್ ಮಾಡಿ ಗೋ. ನಾನು ಇದು ಖಾಲಿ ಆಗೋ ತರ ಇತ್ತು, ಸರಿ ಇದು ಯೂಸ್ ಆಗತ್ತೆ ಇದು ಬೇಡ ಅಂತ ಇದನ್ನ ತಗೊಳ್ಳಿಲ್ಲ. ಇದು ಆಲ್ರೆಡಿ ಇದೆ. ನಾನು ಏನಾದ್ರು ತಗೋಬೇಕಲ್ಲ, ಅವಳಿಗೆ ಕ್ಲೀನಿಂಗ್ ಇಂಪಾರ್ಟೆಂಟ್ ಏನೋ ಕೊಡ್ಬೇಕಲ್ಲ ಅಂತ. ಅದು ಬಾತ್ರೂಮ್ದು. ನಾನು ಗೆಸ್ ಮಾಡಿದ್ದೆ ಗಗನ ಇದು ತಗೊಂಡಿರ್ತಾಳೆ, ಬೇರೆ ರೀಲ್ಸ್ಗಳಲ್ಲಿ ನೋಡಿದ್ದೆ ಹಾರ್ಟ್ ಪಿಕ್ ಕೊಡೋದು. ನಾನು ಕೊಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಇದು ಕೊಡೋಣ ಅಂತ ತಂದಿದ್ದೆ. ನಾನು ಕಮೋಡ್ ಕ್ಲೀನ್ ಮಾಡ್ತೀನಿ, ನೀವು ಫ್ಲೋರ್ ಕ್ಲೀನ್ ಮಾಡಿ. ಕಪಲ್ ಗೋಲ್ಸ್ ಆಯ್ತಾ, ಶೇರಿಂಗ್ ಮಾಡೋದನ್ನ. ನಾನಿದು ಯೆಲ್ಲೋ ರೆಡ್ ಎರಡೂ ಇದೆ, ಆದ್ರೆ ಈ ಬಿಸ್ಕೆಟ್ ಸಚಿನಿಗೆ ಜಾಸ್ತಿ ಇಷ್ಟ. ರೆಡ್ ಅಲ್ಲಿ ಇನ್ನೇನ್ ತಗೋಬೇಕು ಗೊತ್ತಾಗಿಲ್ಲ. ಸೊ ನಾನು ಸಚಿನ್ ಫೇವ್ರೆಟ್ ಬಿಸ್ಕೆಟ್ ಇದು ನ್ಯೂಟ್ರಿ ಚಾಯ್ಸ್, ಅದಕ್ಕೋಸ್ಕರ ಇದು ತಗೊಂಡ್ ಬಂದೆ ರೆಡ್. ಅಂಡ್ ಇದ್ರ ಜೊತೆಗೆ ನಾನು ಇನ್ನೊಂದೇನೋ ತಂದಿದ್ದೀನಿ. ಹೌದಾ? ಏನಪ್ಪ ಸರ್ಪ್ರೈಸ್? ನಾನು ಮಾಡ್ದಲ್ಲ ಹಂಗೆ ನನಗೆ ಸರ್ಪ್ರೈಸ್. ಸಚಿನ್ ಫೇವ್ರೆಟ್ ಕಿಟ್ಕ್ಯಾಟ್ ಕೇಳ್ತಿರ್ತಾರೆ, ಯಾವಾಗೆಲ್ಲ ತಗೊಂಡ್ ತಿಂತಾರೆ. ಸೊ ಕಿಟ್ಕ್ಯಾಟ್ ತಗೊಂಡ್ಬಂದೆ. 10 ರೂಪಾಯಿ ನನ್ನ ಮನಸ್ಸಿಗೆ ಎದ್ದುಬಿಟ್ಟಿದೆ. ನಾನು ಹಂಗೆ ಅವಳಿಗೆ ಗೊತ್ತಿಲ್ಲದೆ ಚಾಕ್ಲೇಟ್ ತಂದೆ, ಇವಳು ನಂಗೆ ಗೊತ್ತಿಲ್ಲದೆ ನಾನು ಚಾಕ್ಲೇಟ್ ತಂದೆ. ಡೈರಿ ಮಿಲ್ಕ್ ಕೊಡ್ತಿದ್ದಲ್ಲ ಅಂತ ನಾನು ಕಿಟ್ಕ್ಯಾಟ್ ತಂದೆ. ಗುಡ್, ಥ್ಯಾಂಕ್ ಯು. ಓಕೆ, ಇಟ್ಕೋ. ನೆಕ್ಸ್ಟ್ ಕಲರ್ ಬ್ಲ್ಯಾಕ್. ಕಷ್ಟಪಟ್ಟು ಹುಡುಕ್ದೆ ಬ್ಲ್ಯಾಕ್ ಐಟಮ್ಸ್ ಇರ್ತಾರಿಲ್ಲ. ನನ್ಗೂ ಬ್ಲ್ಯಾಕ್ ಕಲರ್ಸ್ ಏನು ಗೊತ್ತೇ ಆಗ್ಲಿಲ್ಲ. ಟೀ ಶರ್ಟ್ ಎಲ್ಲ ತಗೊಂಡ್ರೆ ಇವ್ರಿಗೆ, ನಾನಂತೂ ಬಟ್ಟೆ ತಗೋಬರಲ್ಲ ಇವ್ರಿಲ್ದೆ, ಅದಕ್ಕೆ ತಗೊಳ್ಳಿಲ್ಲ. ಓಕೆ, ಬ್ಲ್ಯಾಕ್. ಗಗನಂಗೆ ಯೂಸ್ಫುಲ್ ಪ್ರಾಡಕ್ಟ್ಸ್ ತರೋದು, ಇದಂತೂ ಸಿಕ್ಕಾಪಟ್ಟೆ ಯೂಸ್ಫುಲ್. ಸರಿ, ರೆಡಿ, 1 2 3 ಗೋ. ಕಂಫರ್ಟ್. ನಿಮ್ಮ ಬಟ್ಟೆಗಳನ್ನು ಸುಹಾಸಿತವಾಗಿಡಲು ಕಂಫರ್ಟ್ ಅನ್ನು ಬಳಸಿ. ಇದುವರೆಗೂ ನಮ್ಮ ಮನೇಲಿ ಕಂಫರ್ಟ್ ಸರಿ ಯೂಸ್ ಮಾಡಿಲ್ಲ. ಇದನ್ನ ಅರ್ಧ ಬಟ್ಲ ಐತೆ ಕಂಫರ್ಟು, ಗೊತ್ತಿಲ್ಲ. ನಮ್ಗೆ ಬ್ಲ್ಯಾಕ್ ಏನು ಸಿಗ್ಲಿಲ್ಲ ಗೈಸ್, ಅದಕ್ಕೆ ಹಾಕಿ ಸ್ವಲ್ಪ ಬಟ್ಟೆ ಗಮ್ ಅನ್ಲಿ ಅಂದ್ಬಿಟ್ಟು ತಗೊಂಡೆ. ಇವಳು ತಿನ್ನೋದು ತಂದವರು, ಸರಿ ತಿನ್ನೋದು. ನಾನು ಸ್ಪೈಸಿ ಚೀಸಿ ಮ್ಯಾಗಿ ತಗೊಂಡ್ ಬಂದೆ. ಏನಾದ್ರು ತುಂಬಾ ಸ್ಪೈಸಿ ಆಗಿದ್ರೆ ಚೆನ್ನಾಗಿದ್ರೆ ನೆಕ್ಸ್ಟ್ ಬಾಯ್ಸ್ ಎಲ್ಲ ಬಂದಾಗ ಏನಾದ್ರು ಚಾಲೆಂಜ್ ಮಾಡಕ್ಕೆ ಐಡಿಯಾ ಆಗುತ್ತೆ ಅಂತ. ಅದ ಅನ್ನ ಬ್ಲ್ಯಾಕ್ ಅಲ್ಲಿ ಕಂಫರ್ಟ್. ಏನಪ್ಪ, ಒಂದು ಡೈರಿ ಮಿಲ್ಕ್ ಬಿಟ್ರೆ ಏನೋ ತಿನ್ನೋದೇ ಕೊಟ್ಟಿಲ್ಲ ನೀನ್ ನನ್ಗೆ. ಒಂದ್ ಮೊಟ್ಟೆ ಏನು 10 ಮೊಟ್ಟೆ ಕೊಡ್ತೀನಿ, ವೈಟ್ ಅಲ್ಲಿ ಬೇಕಾದ್ರೆ ತಗೋದ್ಯಾ? ನೆಕ್ಸ್ಟ್ ಅದು ನೆಕ್ಸ್ಟ್ ಬ್ರೌನ್. ನಿನ್ಗೈತೆ ಬ್ರೌನ್ ಅಲ್ಲಿ. ರೆಡಿ, 1 2 3 ಕಣ್ಮುಚ್ಚು. 1 2 3 ಗೋ. ಅಬ್ಬ, ಇದೊಂದೇ ನನಗೆ ಇಷ್ಟ ಆಗಿರೋ ತಂದಿರೋದು. ತಿನ್ನಕ್ಕಿಲ್ಲ ಅಂದ್ರಲ್ಲ, ಬ್ರೌನ್ ಹೇಳಿದ್ರೆ ಕೊಡ್ಸಲ್ಲ ಗೈಸ್. ಲೇಸು ಅದು ಇದು ಕೊಡ್ಸು ಅಂದ್ರೆ ಕೊಡ್ಸಲ್ಲ, ಏನೋ ತಂದು ಕೊಟ್ಬಿಟ್ಟವ್ರೆ. ಥ್ಯಾಂಕ್ ಯು ಸೋ ಮಚ್. ಚಾಲೆಂಜ್ ಅಲ್ಲಿ ಓಲಿ ಪಾಪ ಅಂತ ಒಂದು ಚಿಪ್ಸ್ ಪ್ಯಾಕೆಟ್ ತಂದ್ಕೊಟ್ಟಿದ್ದೀನಿ. ನಾನು ದೀಪದ ಎಣ್ಣೆ ತಗೊಬಂದೆ. ಎಣ್ಣೆ ಖಾಲಿ ಆಗ್ತಿತ್ತು, ಅದಕ್ಕೆ ಗ್ರಾಸರಿ ಐಟಮ್ಸ್ ಸ್ವಲ್ಪ ತಂದ್ವಿ, ಅದಕ್ಕೆ ತಗೊಳ್ಳೋಣ ಅನ್ಕೊಂಡೆ. ಆಮೇಲೆ ನೆನಪಾಯ್ತು ಇದೇ ಕೊಡ್ಬೋದಲ್ವಾ ಬ್ರೌನ್ ಕಲರ್ ಅಂತ, ಇದೇ ತಗೊಂಡೆ. ಪರವಾಗಿಲ್ಲ, ಈ ಎಣ್ಣೆ ಹಾಕಿ ದೀಪ ಹಚ್ಚಿ ಡೈಲಿ. ಓಕೆ, ನಮ್ಮ ಮನೆ ದೀಪ ಜೋರಾಗಿ ಬೆಳಗ್ಲಿ ಆಯ್ತಾ? ಓಕೆ, ಥ್ಯಾಂಕ್ ಯು. ಇದಿಷ್ಟ ಆಯ್ತು ಮ್ಯಾಡಂಗಲ್ಸ್. ಸದ್ಯ ಏನೋ ಒಂದು ದಿನ ಕೊಟ್ಟ. ನೆಕ್ಸ್ಟ್ ಆರೆಂಜ್. ಕಮಾನ್. 1 2 3 ಗೋ. ಅಂಡ್ ಗೈಸ್, ನಾನು ಇನ್ನೊಂದು ತಗೊಂಡಿದ್ದೀನಿ ಆರೆಂಜ್ ಅಲ್ಲಿ. ಹೌದಾ? ಏನ್ ಗೊತ್ತಾ, ಸಚಿನ್ ಜಾಸ್ತಿ ಯೂಸ್ ಮಾಡ್ತಿರೋದು ಇವಾಗ. ನಾನು ಸಚಿನ್ ಇವಾಗ 1 ವೀಕ್ ಇಂದ ಗಂಟ್ಲು ಹಾಳಾಗ್ಬಿಟ್ಟು ಕಾಫ್ ಸಿಲ್ಸ್ ಯೂಸ್ ಮಾಡ್ತಿದೀವಿ. ಇದು ಸುಮ್ಮನೆ ತಂದೆ, ಆಮೇಲೆ ಇನ್ನೊಂದ್ ಕಡೆ ಏನೋ ತಗೊಳಕ್ ಹೋದಾಗ ಇದ್ ನೆನಪಾಯ್ತು. ಸೊ ಇದೇ ಕೊಡ್ಬೋದಲ್ಲ ಅಂತ ತಗೊಂಡ್ಬಂದೆ. ಥ್ಯಾಂಕ್ ಯು. ಇದು ಆಕ್ಚುಲಿ ಖಾಲಿ ಆಗಿತ್ತು ತಂದಿರೋದು, ತಗೋಬೇಕು ಅಂತ ಅನ್ಕೊಂಡೆ ತಗೊಂಡು. ಆಮೇಲೆ ಸಚಿನ್ಗೆ ಉಪ್ಮಾ ಅಂದ್ರೆ ಇಷ್ಟ. ಇದೇನೋ ಮಿಲೆಟ್ಸ್ ದಲ್ಲಿ ಓಟ್ಸ್ ಇದು, ಸೊ ಅದಕ್ಕೆ ತಗೊಂಡ್ಬಂದೆ. ನಾನು ಇಬ್ರಿಗೂ ಹಾಗೆ ಅಂದ್ಬಿಟ್ಟು ಸನ್ಫ್ಲವರ್ ಪೆರಿ ಪೆರಿ ಸೀಡ್ಸ್ ತಂದಿದ್ದೆ. ಬೋಳಸ್
ಓಕೆ ಲಾಸ್ಟ್ ಕಲರ್ ಗೈಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ಎಸ್, ನಾನಂತೂ ಇದಂತೂ ಗಗನಿಗೆ ಸಿಕ್ಕಾಬಟ್ಟೆ ಬೇಕು. ಅವಳು ತುಂಬಾ ಯೂಸ್ ಮಾಡ್ತಾಳೆ. ಸೊ ಅವಳಿಗೆ ಏನಾದ್ರು ಯೂಸ್ಫುಲ್ ಕೊಡೋಣ ಅಂತ ಡಿಸೈಡ್ ಮಾಡಿ ತಂದಿರೋದು. ನಿಜ. ಓಕೆ, ನಿಂಗೆ ಬೇಕೇ ಬೇಕು ಅಂದ್ರೆ ಅವಳು ಅದಿಲ್ಲದೆ ಅದು ಜೀವನೇ ಮಾಡೋಕ್ಕಾಗಲ್ಲ ಆ ಥರ. ತುಂಬಾ ಯೂಸ್ಫುಲ್ ಅದು, ಹೇಳಕ್ಕೆ ಆಗಲ್ಲ ಬಿಡಿ. ಅದು ಗಗನ್ ನೋಡೋದಕ್ಕೆ ಖುಷಿ ಪಡ್ತಾಳೆ. ಸರಿ, ನೀನು? ನಾನು ನೋ ಬಿಲ್ಡಪ್, ನಥಿಂಗ್. ನಾನು ಯೂಸ್ ಆಗಂತದೆಲ್ಲ ಕೊಟ್ಟಿದ್ದೀನಿ. ಹೋಗು, ನಿಂಗೆ ತಿನ್ನೋ ಅಂತದ್ದು ಕೊಟ್ಟಿದ್ದೀನಿ. 1 2 3 ಗೋ. ನಾನೇನೋ ತಪ್ಪು ಹೇಳೋದ್ನ? ಗಗನಂಗೆ ಬೇಕೇ ಬೇಕು, ಡೈಲಿ ಯೂಸ್ ಮಾಡ್ತಾಳೆ. ಅವಳ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದು. ಇಂಪಾರ್ಟೆಂಟ್ ಇನ್ನೇನು? ಮನೆ ಪಾತ್ರೆಗಳು ಯಾಕೆ ತೊಳಿತಾರೆ? ಹಾ, ಈ ಅರ್ಥನೇ ಮಾಡ್ಕೊಳಲ್ಲಪ್ಪ. ಬಿಡು ಬಿಡು. ಎಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಡ್ಡಿ ಬೇರು, ಕೀಬಂಚು, ದೊಡ್ಡ ಚಾಕ್ಲೇಟ್, ಜ್ಯೂಸ್, ಕೇಕ್, ರೋಸ್ ಓಕೆ ಎಲ್ಲ ಕೊಟ್ಟಿದ್ರು. ಟೆಡ್ಡಿ ಬೇರು ಎಷ್ಟನೇ ಕ್ಲಾಸ್ ಅನ್ಕೊಂಡಿದ್ದೀನಿ ನೀನು? ನನಗೆ ಇಷ್ಟ, ನೀನ್ ಕೊಡ್ಬೇಕಿತ್ತು. ವಿಮ್ ಬಾರ್ ಮನೆಯಲ್ಲಿ ಪಾತ್ರೆಗಳು ಪಳಪಳ ಹೊಡೆಯಲು ಬಳಸಿ 100 ಶಕ್ತಿಗಳು. ನಾನು ಇದೇನಕ್ಕೆ ತಂದೆ ಅಂದ್ರೆ ಇವಳಿಗೆ ಇಷ್ಟ ಇದೆ. ಇದೇನು ಅವ್ನಿಗೆ ಇಷ್ಟ ಇಲ್ಲ. ಇನ್ ಕೇಸ್ ಅಣ್ಣ ತುಂಬಾ ತಲೆ ಓಡಿಸಿ ಬರೀ ಗ್ರಾಸರಿ ಐಟಮ್ಸ್ ತಂದ್ಬಿಟ್ರೆ ನಂಗೇನು ತಿನ್ನಕ್ ಸಿಗಲ್ಲ. ನಾನೇ ತಗೊಂಡ್ಬಂದೆ. ಅವಳೇ ತಲೆ ಓಡಿಸಿ ಅವಳೇ ತಂದಿರೋದು. ಇನ್ ಕೇಸ್ ಸಚಿ ನಂಗೆ ಏನೂ ತಂದ್ಕೊಡ್ಲಿಲ್ಲ ಅಂದ್ರೆ ಇದನ್ನೇ ತಿನ್ಕೊಂಡು ಸಮಾಧಾನ ಮಾಡ್ಕೊಳ್ಳೋಣ ಅಂತ ನಾನೇ ತಗೊಂಡ್ಬಂದೆ. ತಗೋ. ಇನ್ನೇನು ಬೇಡಪ್ಪ, ನಾನು ತಿನ್ನಲ್ಲ ಗೈಸ್. ಇನ್ನೇ ನನ್ನ ಕಡೆಯಿಂದ 1 more ಗಿಫ್ಟ್. ತಿನ್ನಕ್ಕೆ ಅಂತ ಚಾಕ್ಲೇಟ್. ನಾನು ಚಾಕ್ಲೇಟ್ ಕೊಟ್ಟಿದ್ದೀನಿ, ಬಿಸ್ಕೆಟ್ ಕೊಟ್ಟಿದ್ದೀನಿ ನಿಂಗೆ 2. ಮ್ಯಾಡ್ ಆಂಗಲ್ಸ್ ಬೇಡ. ಮ್ಯಾಡ್ ಆಂಗಲ್ಸ್ ನಿಂಗೆ ಕೊಟ್ಟಿದ್ದು ನಾನು. ಆಮೇಲೆ ಇದು ಕುಕ್ಕೀಸ್ ಬೇಡ. ಇಲ್ಲ, ಆ ಕುಕ್ಕೀಸ್ ನಾನು ತಿನ್ನೋದು ನಂಗೆ ಇಷ್ಟ ಇಲ್ಲ. ಅಷ್ಟೇನಾ? ಆಮೇಲೆ ಅಷ್ಟೇ, ಫನ್ ಚಾಲೆಂಜ್. ಆಮೇಲೆ ಕಲರ್ಲೆಸ್ ಅಂತ ಇದೀನಿ ಗೈಸ್. ಕಲರ್ಲೆಸ್ ಏನು? ನೀ ತಂದಿಲ್ಲ? ನಾನು ತಂದಿದ್ದೀನಿ. ತೋರ್ಸು. ತೋರ್ಸ್ಲಾ? ನೀನು ಕಣ್ಣು. ಕಲರ್ಲೆಸ್ ತಂದಿದ್ದೀನಿ ಗೈಸ್ ನಾನು. ತೋರ್ಸ್ಲಾ? 1 2 3 ಗೋ. ನಾನು ಕೇಳ್ದಾಗ ತಂದಿಲ್ಲ ಅಂದ್ರೆ ನೀನ್ ಇದನ್ನೇ ಹೇಳ್ಬೋದೇನೋ, ಇಲ್ಲ ಪ್ರೀತಿ ಅಂತ ಬಾಯಲ್ಲಿ ಹೇಳ್ತೀಯ ಅಂದ್ಬಿಟ್ಟು ಐ ಗೆಸ್ ದಿಸ್. ದೇವ್ ರಾಣಿ ಸ್ಕ್ರಿಪ್ಟೆಡ್ ಅಲ್ಲ ಗೈಸ್, ಸ್ಪಾಂಟೇನಿಯಸ್ ಆಗಿ ಕಲರ್ಲೆಸ್. ಟೆಲಿಪತಿ ವರ್ಕ್ ಆಯ್ತು ಮೈಂಡಲ್ಲಿ. ನೀರು ಅಂತಾನೂ ಬರ್ಲಿಲ್ಲ ನನ್ಗೆ. ಹಿಂಗ್ ತೋರ್ಸೋಣ ಬಿಡು, ಅವನೇನ್ ತೋರ್ಸೋಣ ನೋಡ್ಕೊಳ್ಳಲ್ಲ ಅನ್ಕೊಂಡೆ ನಾನು. ಸೂಪರ್ ಸೂಪರ್ ನಿಜ. ಅದೇನಪ್ಪ ಸ್ಪಾಂಟೇನಿಯಸ್ ವರ್ಕ್ ಆಯ್ತು. ಗೈಸ್, ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಅಲ್ಲೆಲ್ಲ ಪರ್ಚೇಸ್ ಮಾಡ್ಬೇಕಾದ್ರೆ ಇಟ್ ವಾಸ್ ವೆರಿ ಫನ್. ಸಚಿನ್ ಆ ಕಡೆ ಈ ಕಡೆ ಇರ್ತಿದ್ರು, ಲೈಕ್ ಒಟ್ಟಿಗೆ ಹೋಗಿದ್ದಲ್ವಾ. 1-2 ಐಟಮ್ ಮಾತ್ರ ನಾವು ಬೇರೆ ಬೇರೆ ಆಮೇಲೆ ಗಾಡಿಲಿ ಹೋಗಿದ್ವಿ. ಆಮೇಲೆ ಅಲ್ಲಿ ಇವ್ರ ಈ ಕಡೆ ಬಂದ್ರೆ ಎಲ್ಲ ಬಚ್ಚಿಟ್ಕೊಂಡು ಎಲ್ಲ ಮಾಡಿ ಬಿಲ್ ಮಾಡಿಸಿ ಬೇರೆ ಬೇರೆ ಬಂದ್ವಿ. ನಾವಂತೂ ಎಂಜಾಯ್ ಮಾಡಿದ್ವಿ. ಎಸ್, ಸಖತ್ತಾಗಿತ್ತು. ಅಲ್ಲೊಂದು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಯ್ತು ತಗೊಳಕ್ಕೆ. 1 ಲಕ್ಷ ಕಲರ್ಸ್ ಇರುತ್ತೆ ಅಲ್ಲಂತೂ. ಆಮೇಲೆ ಬ್ಲಾಕ್ ಅಂತ ಹೋದ್ರೆ ಬರೀ ಬ್ರೌನ್ ಕಾಣ್ತಿತ್ತು. ಬೇಕಾದ್ರೆ ಸಿಗ್ತಾರಿಲ್ಲ. ಆಮೇಲೆ ತುಂಬಾ ಯೂಸ್ಲೆಸ್ ಪ್ರಾಡಕ್ಟ್, ನಮ್ಗೆ ಯೂಸ್ ಇಲ್ದಿರೋ ಪ್ರಾಡಕ್ಟ್ಸ್ ಅದು ತಂದ್ಬಿಟ್ಟು ಏನ್ ಮಾಡೋದು? ಸುಮ್ಮನೆ ವಿಡಿಯೋಗೋಸ್ಕರ ತಂದ್ಬಿಟ್ಟು ಆಮೇಲೆ ದುಡ್ಡು ವೇಸ್ಟ್, ಪ್ರಾಡಕ್ಟ್ ವೇಸ್ಟ್. ಸೊ ಅದಕ್ಕೆ ವೈಸ್ ಆಗಿ ಮನೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನ ತಂದಿದೀವಿ. ಒಬ್ರಿಗೊಬ್ರು ಮಾತಾಡ್ಕೊಳ್ದೆ. ನಿಮಗೆಲ್ಲ ಯಾರ್ ಗಿಫ್ಟ್ಸ್ ಇಷ್ಟ ಆಯ್ತು? ನನ್ ಗಿಫ್ಟ್ಸ್ ಇಷ್ಟ ಆಯ್ತಾ? ಸಚಿನ್ ಗಿಫ್ಟ್ಸ್ ಇಷ್ಟ ಆಯ್ತಾ? ಗಿಫ್ಟೇ ಅಲ್ಲ ಇದು, ಚಾಲೆಂಜ್. ಎಕ್ಸ್ಚೇಂಜ್. ಯಾರ್ ಯಾವ ತರ ಕಲರ್ಸ್ ಕೊಟ್ಟಿದ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ಫನ್ಗೋಸ್ಕರ ನನಗೆ ಸುಮ್ನೆ ಕಾಲ ಹೇಳ್ಕೊಂಡು ಏನ್ ಬೇಕು ಒಂದ್ ಫನ್ ಚಾಲೆಂಜ್ ಅಂತ ನಾವು ಮಾಡಿದ್ವಿ ಅಂತ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನಿಮ್ಗೆ ಏನ್ ಅನ್ಸಿರುತ್ತೆ ಅಂತ ಗೊತ್ತಿಲ್ಲ. ಸೊ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡಿ ನಮ್ ಬ್ಲಾಗ್ಸ್ ನೋಡೋದಕ್ಕೆ. ಅಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀವಿ. ಅಂಡ್ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್. ಬಾಯ್.